2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ಜೊತೆಗೆ ಜೂನ್ನಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ಹಿಂದಿನ ವರ್ಷದ ಪ್ರಶ್ನೆಗಳು ಮಾದರಿ ಉತ್ತರಗಳು ಇದ್ದಾವೆ. ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಶುರು ಮಾಡೋಣ. ಮೊದಲಿಗೆ ಇಷ್ಟು ವ್ಯವಹಾರ ಅಧ್ಯಯನದಲ್ಲಿ 4 ಪಾಠಗಳಿಂದ ನಾವಿಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಸಂಗ್ರಹಿಸಿದ್ದೀವಿ. ಮೊದಲ ಪಾಠ ಬ್ಯಾಂಕ್ ವ್ಯವಹಾರಗಳು, ಎರಡನೆಯ ಪಾಠ ಉದ್ಯಮಗಾರಿಕೆ, ಮೂರನೆಯ ಪಾಠ ವ್ಯವಹಾರದ ಜಾಗತೀಕರಣ, ಆಮೇಲೆ ನಾಲ್ಕನೇದು ಬಂದ್ಬಿಟ್ಟು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಸೊ ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿನೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಯಾವಿದ್ದವು ಮತ್ತು ಉತ್ತರ ಏನಿದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಸಂಸ್ಥೆಯು ನೀಡುತ್ತದೆ. ಏಪ್ರಿಲ್ 2015ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಉತ್ತರ ಇತ್ತು ಅಂಚೆ ಕಚೇರಿ. ಎರಡನೆಯ ಪ್ರಶ್ನೆ, ಭಾರತದ ದೂರದರ್ಶನದ ಕ್ಷೇತ್ರದ ರಾಣಿ ಎಂದು ಕರೆಯುವರು. ಅದು ಏಪ್ರಿಲ್ 2015ಕ್ಕೆ ಕೇಳಿದ್ರು. ಅದರ ಉತ್ತರ ಇದೆ ಏಕ್ತಾ ಕಪೂರ್. ಪ್ರಶ್ನೆ 3, ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರು ಡ್ಯಾಶ್. ಜೂನ್ 15ರಲ್ಲಿ ಕೇಳಿದ್ರು 2015ರಲ್ಲಿ. ಉತ್ತರ ಇದೆ ಅಜೀಂ ಪ್ರೇಮ್ಜಿ. ಪ್ರಶ್ನೆ 4, ವ್ಯಕ್ತಿಯೊಬ್ಬನು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು. ಏಪ್ರಿಲ್ 2016ಕ್ಕೆ ಕೇಳಿದ್ರು. ಅದನ್ನು ಆವರ್ತ ಠೇವಣಿ ಖಾತೆ ಅಂತ ಕರೀತಾರೆ. ಆವರ್ತ ಠೇವಣಿ ಖಾತೆ, ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, NASDAQ-ನಲ್ಲಿ ನೋಂದಾಯಿತಗೊಂಡ ಭಾರತದ ಪ್ರಥಮ ತಂತ್ರಜ್ಞಾನ ಸಂಸ್ಥೆ ಡ್ಯಾಶ್. ಏಪ್ರಿಲ್ 2016ಕ್ಕೆ ಕೇಳಿದ್ರು. ಉತ್ತರ ಬಂದ್ಬಿಟ್ಟು ಇನ್ಫೋಸಿಸ್. ಪ್ರಶ್ನೆ 6, ರಾಮು ಭವಿಷ್ಯತ್ತಿನಲ್ಲಿ ತನ್ನ ಮಗಳ ಮದುವೆಗಾಗಿ ಹಣ ಕೂಡಿಡಲು ಬಯಸುತ್ತಾನೆ. ನೀವು ಸಲಹೆ ನೀಡುವ ಬ್ಯಾಂಕ್ ಖಾತೆ ಹೆಸರು ಡ್ಯಾಶ್. ಏಪ್ರಿಲ್ 2017ರಲ್ಲಿತ್ತು. ಅದರ ಉತ್ತರ ರಿಕರಿಂಗ್ ಡಿಪಾಸಿಟ್ ಅಂತ ಕರೀತಾರೆ. RD, ನಿಶ್ಚಿತ ಠೇವಣಿ ಖಾತೆ ಅಂತಿರಲ್ಲ ಅದು. ಪ್ರಶ್ನೆ 7, ಭಾರತದ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ದೇಶಗಳ ವಸ್ತುಗಳು ದೊರೆಯುತ್ತವೆ. ಇದಕ್ಕೆ ಕಾರಣವಾದ ಪ್ರಕ್ರಿಯೆ ಡ್ಯಾಶ್. ಏಪ್ರಿಲ್ 2017ಕ್ಕೆ ಕೇಳಿದ್ರು. ಅದರ ಉತ್ತರ ಬಂದ್ಬಿಟ್ಟು ಜಾಗತೀಕರಣ. ಪ್ರಶ್ನೆ 8, ನಿಗದಿತ ಅವಧಿಗೆ ಮುಂಚೆ ಕೂಡಿಟ್ಟ ಹಣವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಗದ ಬ್ಯಾಂಕ್ ಖಾತೆಯ ವಿಧ. ಜೂನ್ 2017ರಲ್ಲಿ ಕೇಳಿದ್ರು. ಅದನ್ನೇ ಫಿಕ್ಸ್ಡ್ ಡಿಪಾಸಿಟ್ ಅಂತ ಕರೀತಾರೆ, FD. ಪ್ರಶ್ನೆ 9, ಇಲ್ಲಿ ಉದ್ಯಮಿದಾರರು ಮತ್ತು ಸಂಸ್ಥೆಗಳನ್ನು ಹೊಂದಿಸಿ ಬರೆಯಿತು. ಹೊಂದಿಸಿ ಬರೆದಿದ್ದೇನೆ. ಏಪ್ರಿಲ್ 2018ಕ್ಕೆ ಕೇಳಿದ್ರು. ಅಜೀಂ ಪ್ರೇಮ್ಜಿ ಅವರ ಸಂಸ್ಥೆ ವಿಪ್ರೋ, ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವ್ರದ್ದು ಅಪೋಲೋ, ಕಿರಣ್ ಮಜುಮ್ದಾರ್ ಶಾ ಅವ್ರದ್ದು ಬಯೋಕಾನ್ ಮತ್ತು ನರೇಶ್ ಗೋಯಲ್ ಅವ್ರದ್ದು ಜೆಟ್. ಪ್ರಶ್ನೆ 10, ಒಬ್ಬ ವ್ಯಕ್ತಿಯು 15 ಲಕ್ಷ ಬೆಲೆ ಬಾಳುವ ಕಾರನ್ನು ಕೊಂಡಿರುತ್ತಾನೆ. ಆ ಕಾರಿನಲ್ಲಿ ಕೆಲವು ತೊಂದರೆಗಳಿದ್ದರೂ ಆ ಕಾರು ಕಂಪನಿಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಆಗ ಆ ವ್ಯಕ್ತಿ ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರನ್ನು ಸಲ್ಲಿಸಬೇಕು? ಸೊ ಇದು ಇತ್ತು ಉತ್ತರ. ಜಿಲ್ಲಾ ಗ್ರಾಹಕರ ವೇದಿಕೆ ಅಂತ ಇತ್ತು. ಸೊ ಜೂನ್ 2019ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಇತ್ತು. ಮುಂದಿನ ಪ್ರಶ್ನೆ ಇದೆ, ಶ್ರೀ ಪ್ರತಾಪ್ ರೆಡ್ಡಿ ಅವರು ಈ ಕೆಳಗಿನ ಸಂಸ್ಥೆಗೆ ಸಂಬಂಧಿಸಿದ್ದಾರೆ. ಅವರು ಸಂಬಂಧಿಸಿರ್ತಕ್ಕಂಥದ್ದು ಅಪೋಲೋ ಸಂಸ್ಥೆಗೆ ಸಂಬಂಧಿಸಿದ್ದಾರೆ. ಇನ್ನು ಪ್ರಶ್ನೆ 12, ಪ್ರತಿ ವರ್ಷವೂ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು. ಜೂನ್ 2021ರ ಸೆಟ್ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಅದರ ಉತ್ತರ ಬಂದ್ಬಿಟ್ಟು ಮಾರ್ಚ್ 15. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾದ್ರೆ ಮೊದಲ ಪ್ರಶ್ನೆ ಬಂತು, ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ. ಅದು ಜೂನ್ 2015ಕ್ಕೆ ಕೇಳಿದ್ರು. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ಭಾರತದ ಯಾವ ಬ್ಯಾಂಕನ್ನು ಬ್ಯಾಂಕ್ಗಳ ತಾಯಿ ಎಂದು ಕರೆಯುತ್ತಾರೆ. ಏಪ್ರಿಲ್ 2018ಕ್ಕಿತ್ತು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಬ್ಯಾಂಕ್ಗಳ ಬ್ಯಾಂಕ್ ಡ್ಯಾಶ್. ಅದು ಜೂನ್ 2018ಕ್ಕೆ ಕೇಳಿದ್ರು. ಅದರ ಉತ್ತರ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ, ಫ್ರೆಂಚ್ ಭಾಷೆಯ ಪದ ಬ್ಯಾಂಕ್ ಪದದ ಅರ್ಥವೇನು? ಜೂನ್ 2018ಕ್ಕೆ ಕೇಳಿದ್ರು. ಅದರ ಅರ್ಥ ಬಂದ್ಬಿಟ್ಟು ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್. ಪ್ರಶ್ನೆ 3, ವಿಶ್ವ ಗ್ರಾಹಕರ ದಿನಾಚರಣೆ ಯಾವಾಗ ಆಚರಿಸುವರು? ಮಾರ್ಚ್ 2015ಕ್ಕೆ ಕೇಳಿದ್ರು. ಅದು ಮಾರ್ಚ್ 15ಕ್ಕೆ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಅದು ಸೆಟ್ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಜೂನ್ 2021. ಪ್ರಶ್ನೆ 4, ಪ್ರಸ್ತುತ ದಿನಗಳಲ್ಲಿ ಗ್ರಾಹಕರ ರಕ್ಷಣೆ ಏಕೆ ಅಗತ್ಯವಾಗಿದೆ? ಜೂನ್ 2019ಕ್ಕೆ ಕೇಳಿದ್ರು. ಉತ್ತರ ಬಂದಿಟ್ಟು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಣೆಗಾಗಿ ಗ್ರಾಹಕರ ರಕ್ಷಣೆ ಅಗತ್ಯವಾಗಿದೆ. ಪ್ರಶ್ನೆ 5,
ವಿಶ್ವ ಗ್ರಾಹಕರ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962 ಏಕೆ ಒಂದು ಮಹತ್ವದ ದಿನವಾಗಿದೆ? ಏಪ್ರಿಲ್ 2020ಕ್ಕೆ ಕೇಳಿದ್ರು. ಅಲ್ಲಿ ಗ್ರಾಹಕರ ಅಥವಾ ನಾಗರಿಕರ ಹಕ್ಕುಗಳ ವಿಧೇಯಕ ಅಂಗೀಕಾರ ಆಯಿತು. ಪ್ರಶ್ನೆ 6, ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಂದು ವಿಶ್ವ ಗ್ರಾಹಕರ ದಿನವೆಂದು ಏಕೆ ಆಚರಿಸುವರು? ಜೂನ್ 2020ಕ್ಕೆ ಕೇಳಿದ್ರು. ಅಂದು ನಾಗರಿಕರ ಅಥವಾ ಗ್ರಾಹಕರ ಹಕ್ಕುಗಳ ವಿಧೇಯಕ ಅಂಗೀಕಾರ ಆದ ಕಾರಣ. ಪ್ರಶ್ನೆ 7, ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ ಡ್ಯಾಶ್. ಸೆಟ್ 1 ಜೂನ್ 21ರ ಪರೀಕ್ಷೆಯಲ್ಲಿನ ಮಾದರಿ ಪ್ರಶ್ನೆ ಇತ್ತು. ಉತ್ತರ ಬಂದ್ಬಿಟ್ಟು 1986. ಮುಂದಿನ ಪ್ರಶ್ನೆ, 1986ರ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಗಿದೆ? ಸೆಟ್ 2 ಜೂನ್ 21ರಲ್ಲಿ ನಡೆಯಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ಉತ್ತರ, ಗ್ರಾಹಕರನ್ನ ಶೋಷಣೆಯಿಂದ ತಪ್ಪಿಸಲು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಯನ್ನ ಮಾಡಿದ್ರು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 1 ಇತ್ತು, ಜಾಗತೀಕರಣವು ವಿಶ್ವದಾದ್ಯಂತ ಆರ್ಥಿಕ ಚಳುವಳಿಯಾಗಿದೆ, ಈ ಹೇಳಿಕೆ ಸಮರ್ಥಿಸಿರಿ. ಏಪ್ರಿಲ್ 2015ಕ್ಕೆ ಕೇಳಿದ್ರು. ಉತ್ತರ ಇದೆ, ಆರ್ಥಿಕ ಬೆಳವಣಿಗೆ ಉತ್ತೇಜನ, ಜನರ ಜೀವನ ಮಟ್ಟ ಹೆಚ್ಚಳ, ದೇಶದ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಳ, ಈ 3 ಪಾಯಿಂಟ್ ಇದ್ದು ಅದರದೊಂದು ಉತ್ತರ. 2ನೇ ಪ್ರಶ್ನೆ, ಉದ್ಯಮಿ ದೇಶವೊಂದರ ಸಂಪತ್ತು ಹೇಗೆ? ಏಪ್ರಿಲ್ 2016ರಲ್ಲಿ ಕೇಳಿದ್ರು. ಉದ್ಯಮಗಳನ್ನು ಆರಂಭ ಮಾಡ್ತಾನೆ, ಅಧಿಕ ಪ್ರಮಾಣದ ಉದ್ಯೋಗಗಳನ್ನು ಒದಗಿಸ್ತಾರೆ, ಜನರ ಜೀವನ ಮಟ್ಟವನ್ನು ಉತ್ತಮವನ್ನು ಪಡಿಸ್ತಾರೆ. ಪ್ರಶ್ನೆ 3, ಜಾಗತೀಕರಣದ 4 ಲಕ್ಷಣಗಳನ್ನು ಪಟ್ಟಿ ಮಾಡಿ. ಏಪ್ರಿಲ್ 2016ಕ್ಕೆ ಕೇಳಿದ್ರು. ಮೊದಲನೇದು ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಚ್ಚಳ, ಬಂಡವಾಳದ ಹೆಚ್ಚಳ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಕರಾರು ಸೃಷ್ಟಿ, ಆಮೇಲೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹೆಚ್ಚಳ. ಪ್ರಶ್ನೆ 4, ಜಾಗತೀಕರಣದಿಂದ ಸರಕುಗಳ ಬೆಲೆ ಹೇಗೆ ಕಡಿಮೆಯಾಗುತ್ತದೆ? ಏಪ್ರಿಲ್ 2017ಕ್ಕೆ ಕೇಳಿದ್ರು. ಮೊದಲನೇದು ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಆಗ್ತದ, ಅನೇಕ ವಸ್ತುಗಳು ಉತ್ಪಾದನೆ ಆಗಲ್ಪಡ್ತಾವ, ಅವೆರಡಿತ್ತು. ಮುಂದಿನ ಪ್ರಶ್ನೆ, ಉದ್ಯಮಗಾರಿಕೆಯು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಏಕೆ? ಇದು ಏಪ್ರಿಲ್ 2017ಕ್ಕೆ ಕೇಳಿದ್ರು. ಇಲ್ಲಿ ವ್ಯಾಪಾರ ಚಟುವಟಿಕೆಯನ್ನು ನಡೆಸಬೇಕಾದ್ರೆ ಯೋಜನೆಗಳನ್ನು ಹಾಕಿಕೊಳ್ತಾರೆ, ಉತ್ಪಾದನಾ ವಸ್ತುಗಳ ಕುರಿತು ನಿರ್ಧಾರ ಮಾಡ್ತಾರೆ, ಹೊಸ ವಿಧಾನಗಳನ್ನು ರೂಢಿಸ್ತಾರೆ, ಇದಿತ್ತು ಅದರ ಒಂದು ಉತ್ತರ. ಮುಂದಿನ ಪ್ರಶ್ನೆ, ಜಾಗತೀಕರಣದಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ, ಸಮರ್ಥಿಸಿರಿ. ಜೂನ್ 17 ಮತ್ತು ಏಪ್ರಿಲ್ 18ಕ್ಕೆ ಕೇಳಿದ್ರು. ಆಮೇಲೆ ಅದೇ ಪ್ರಶ್ನೆ ಇದೆ, ಜಾಗತೀಕರಣದಿಂದ ಮಾನವನ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹೇಗೆ? ಏಪ್ರಿಲ್ 2019ಕ್ಕಿತ್ತು. ಉತ್ತರದಲ್ಲಿ ಈ ಜಾಗತೀಕರಣದಿಂದ ನೈಸರ್ಗಿಕ ಸಂಪನ್ಮೂಲಗಳ ಅಧಿಕ ಬಳಕೆಯಿಂದ ವಾಯು ಮಾಲಿನ್ಯ ಆಗ್ತದೆ, ಮಾರಣಾಂತಿಕ ವೈರಾಣುಗಳು ಸೃಷ್ಟಿ ಸಹಿತ ಆಗ್ತವೆ. ಪ್ರಶ್ನೆ 6, ಬ್ಯಾಂಕ್ ಖಾತೆಯ ವಿಧಗಳಾವುವು? ಜೂನ್ 2018ರಲ್ಲಿ ಕೇಳಿದ್ರು. 1 ಉಳಿತಾಯ ಖಾತೆ, 2 ಚಾಲ್ತಿ ಖಾತೆ, 3 ಆವರ್ತ ಠೇವಣಿ ಖಾತೆ, 4 ನಿಶ್ಚಿತ ಠೇವಣಿ ಖಾತೆ. ಪ್ರಶ್ನೆ 7, ಜಾಗತೀಕರಣದಿಂದ ಗ್ರಾಹಕರಿಗೆ ಅನುಕೂಲವಾಗಿದೆ, ವಿಶ್ಲೇಷಿಸಿ. ಇಲ್ಲಿ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡುತ್ತೆ, ಜನರ ಜೀವನ ಮಟ್ಟ ಹೆಚ್ಚಳ ಆಗತ್ತೆ, ದೇಶದ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಳ ಆಗತ್ತೆ. ಮುಂದಿನ ಪ್ರಶ್ನೆ ಇತ್ತು, ಭಾರತೀಯ ಅಂಚೆ ಕಚೇರಿಗಳು ಒದಗಿಸ್ತಕ್ಕಂಥ ಸೇವೆಗಳು ಯಾವುವು? ಅದು ಸೆಟ್ 2ರಲ್ಲಿ ಕೇಳಿತ್ತು. ಜೂನ್ 21ರಲ್ಲಿ ನಡಿಬೇಕಾಗಿರ್ತಕ್ಕಂಥ ಪರೀಕ್ಷೆಯಲ್ಲಿ. ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ ಮತ್ತು ಅಂಚೆ ವಿಮೆ, ಇವು ಹಣಕಾಸಿನವನ್ನ ಅಥವಾ ಅನ್ಯ ಸೇವೆಗಳನ್ನು ಒದಗಿಸ್ತಕ್ಕಂಥ ಕೆಲಸ. ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಅಂಕದ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಬ್ಯಾಂಕಿನ ಕರ್ತವ್ಯಗಳನ್ನು ವಿವರಿಸಿರಿ. ಏಪ್ರಿಲ್ 2015ಕ್ಕೆ ಇತ್ತು. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಇದು ಕೂಡ ಏಪ್ರಿಲ್ 2016ಕ್ಕೆ ಇರತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ ಇದೆ, ಬ್ಯಾಂಕಿನ ಮುಖ್ಯ ಕೆಲಸಗಳಲ್ಲಿ ಹಣದ ಉಳಿತಾಯ ಆಗತ್ತೆ, ಅವು ಸಾಲಗಳನ್ನು ಕೊಡ್ತವೆ, ಹಣದ ವರ್ಗಾವಣೆಯನ್ನು ಮಾಡ್ತವೆ, ಹುಂಡಿಗಳನ್ನು ಚೆಕ್ಗಳನ್ನು ಸೋಡಿ ಮಾಡ್ತವೆ, ಆಮೇಲೆ ಈ ಭದ್ರತಾ ಕಪಾಟಗಳನ್ನು ಬಾಡಿಗೆಯಾಗಿ ಕೊಡ್ತವೆ, ವಿದೇಶಿ ವಿನಿಮಯದ ವ್ಯವಹಾರವನ್ನು ಸಹಿತ ಬ್ಯಾಂಕ್ಗಳು ಮಾಡ್ತಕ್ಕಂಥ ಕರ್ತವ್ಯಗಳು ಅಥವಾ ಕಾರ್ಯಗಳು ಅಂತ ಹೇಳ್ತೀವಿ. ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಸಹಿತ ಕೊಡ್ತದ. ಪ್ರಶ್ನೆ 2, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳನ್ನು ತಿಳಿಸಿ. ಜೂನ್ 2015, ಜೂನ್ 2017, ಮಾರ್ಚ್ 2019ಕ್ಕೆ ಪ್ರಶ್ನೆಯನ್ನು ಕೇಳಿದರು. ಬ್ಯಾಂಕ್ನಲ್ಲಿ ಖಾತೆಗಳನ್ನು ತೆರೆಯೋದ್ರಿಂದ ನಮಗೆ ಹಣದ ಭದ್ರತೆ ಸಿಗ್ತದೆ, ಹಣವನ್ನು ಪಾವತಿ ಮಾಡ್ತೀವಿ, ಹಣವನ್ನು ವಸೂಲು ಮಾಡ್ತೀವಿ, ಸಾಲವನ್ನು ಪಡಿತೀವಿ, ನಮ್ಮ ಖಾತೆಯ ಜೊತೆಗೆ ಸುಗಮವಾಗಿ ವ್ಯವಹಾರವನ್ನು ಮಾಡ್ತೀವಿ ಮತ್ತು ಬ್ಯಾಂಕ್ನಲ್ಲಿರ್ತಕ್ಕಂಥ ಭದ್ರತಾ ಕಪಾಟಗಳನ್ನು ಸಹಿತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪಡಿಬಹುದು. ಮುಂದಿನ ಪ್ರಶ್ನೆ ಇತ್ತು,
ಅಂಚೆ ಕಚೇರಿಗಳು ಸಹ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಸಹ ಕೈಗೊಳ್ಳುತ್ತದೆ, ಸಮರ್ಥಿಸಿರಿ. ಏಪ್ರಿಲ್ 2017 ಮತ್ತು ಏಪ್ರಿಲ್ 2020ಕ್ಕೆ ಈ ಪ್ರಶ್ನೆಯನ್ನು ಕೇಳಿದರು. ಮುಖ್ಯವಾಗಿ ಅಂಚೆ ಕಚೇರಿಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಒದಗಿಸ್ತವೆ. ಅಂಚೆ ಕಚೇರಿಗಳಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಬಹುದಾಗಿದೆ. ಕಿಸಾನ್ ವಿಕಾಸ್ ಪತ್ರಗಳನ್ನು ಕೊಡ್ತದೆ. ಮಾಹೆಯಾನ ತೀರು ಠೇವಣಿಗಳನ್ನು ಮಾಡಬಹುದು. ಅಂಚೆ ವಿಮೆಗಳನ್ನು ಮಾಡಬಹುದು. ಆಮೇಲೆ ನಿವೃತ್ತಿ ವೇತನ, ಆಮೇಲೆ ಹಣದ ವರ್ಗಾವಣೆಗಳ ಸಹಿತ ಇವೆಲ್ಲ ಹಣಕಾಸಿನ ವ್ಯವಹಾರಗಳು ಇವತ್ತು ಅಂಚೆ ಕಚೇರಿಗಳ ಸಹಿತ ಕೆಲಸವನ್ನು ಮಾಡ್ತವೆ. ಮುಂದಿನ ಪ್ರಶ್ನೆ, ಉದ್ಯಮಿ ಅಥವಾ ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಯಾವುವು? ಏಪ್ರಿಲ್ 2018 ಮತ್ತು ಜೂನ್ 2018ಕ್ಕೆ ಕೇಳಿದರು. ಒಬ್ಬ ಉದ್ಯಮಿ ಅಥವಾ ಉದ್ಯಮಗಾರಿಕೆಯಲ್ಲಿ ಸೃಜನಾತ್ಮಕತೆ ಗುಣ ಇರಬೇಕು, ಕ್ರಿಯಾತ್ಮಕ ಇರಬೇಕು, ತಂಡವನ್ನು ಕಟ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಬೇಕು, ಸಮಸ್ಯೆ ಇದ್ದಲ್ಲಿ ಪರಿಹಾರವನ್ನು ಮಾಡ್ತಕ್ಕಂಥ ನಿಪುಣತೆ ಇರಬೇಕು, ವಚನಬದ್ಧತೆ, ಮಾತಿಗೆ ಬದ್ಧನಾಗಿರಬೇಕು, ಆಮೇಲೆ ನಾಯಕತ್ವದ ಗುಣಗಳನ್ನು ಸಹಿತ ಈ ಉದ್ಯಮಗಾರಿಕೆ ಅಥವಾ ಉದ್ಯಮಿ ಹೊಂದಿರಬೇಕಾಗ್ತದೆ. ಪ್ರಶ್ನೆ 5, ಉದ್ಯಮಿಯ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಏಪ್ರಿಲ್ 2019 ಮತ್ತು ಮಾರ್ಚ್ 2020ಕ್ಕೆ ಕೇಳಿದರು. ಉದ್ಯಮಿಯ ಕಾರ್ಯಗಳು. ಇನ್ನೊಂದು ಪ್ರಶ್ನೆ ಇದೆ, ಉದ್ಯಮಿಗಾರನು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯವನ್ನು ಮಾಡ್ತಾನೆ? ಇದು ಜೂನ್ 2020ಕ್ಕೆ ಕೇಳಿದರು. ಮುಖ್ಯವಾಗಿ ಹೇಳ್ಬೋದಾದ್ರೆ ಈ ಉದ್ಯಮಗಾರಿಕೆ ಅಥವಾ ಉದ್ಯಮಿ ವ್ಯಾಪಾರ ಚಟುವಟಿಕೆಗಳನ್ನು ಆರಂಭಿಸ್ತಾನೆ, ತನ್ನ ಉತ್ಪಾದನಾ ವಸ್ತುಗಳ ಕುರಿತು ನಿರ್ಧಾರವನ್ನು ಕೈಗೊಳ್ತಾನೆ, ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಂಯೋಜಿಸ್ತಾನೆ, ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರ್ತಾನೆ, ಆಮೇಲೆ ತನ್ನ ಒಂದು ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಆಯವ್ಯಯಗಳನ್ನು ನಿಭಾಯಿಸ್ತಾನೆ, ಆ ಒಂದು ಹಣಕಾಸಿನಲ್ಲಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಸಹಿತ ಈ ಉದ್ಯಮಿ ಹೊಂದಿರ್ತಾನೆ. ಪ್ರಶ್ನೆ 6, ಉಳಿತಾಯ ಖಾತೆಗೂ ಮತ್ತು ಚಾಲ್ತಿ ಖಾತೆಗೂ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸ್ರಿ. ಇದು ಜೂನ್ 2019ಕ್ಕೆ ಕೇಳಿದರು. ಉಳಿತಾಯ ಖಾತೆಯಲ್ಲಿ ನಾವು ಏನು ನೆನಪು ಇಟ್ಕೋಬಹುದಂದ್ರೆ ಇದು ಒಂದು ನಿಯಮಿತ ಆದಾಯವನ್ನು ಹೊಂದಿರತಕ್ಕಂಥವರು ಖಾತೆಯನ್ನು ತೆರೀತಾರೆ ಮತ್ತು ಉಳಿತಾಯ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇಲ್ಲ. ಹಿರಿಯ ನಾಗರಿಕರಾಗಿರಬಹುದು, ವಿದ್ಯಾರ್ಥಿಗಳು, ಆಮೇಲೆ ವೇತನ ಪಡಿತಕ್ಕಂಥವರು ಖಾತೆಗಳನ್ನು ತೆರೀಬಹುದು ಎಲ್ಲಿ? ಉಳಿತಾಯ ಖಾತೆಯಲ್ಲಿ. ಆದರೆ ಚಾಲ್ತಿ ಖಾತೆಯಲ್ಲಿ ಮುಖ್ಯವಾಗಿದ್ದು ವ್ಯಾಪಾರ ನಡೆಸ್ತಕ್ಕಂಥವ್ರು, ವಾಣಿಜ್ಯ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು ಈ ಖಾತೆಯನ್ನು ತೆರೀತಾರೆ. ಚಾಲ್ತಿ ಖಾತೆಯಲ್ಲಿ ನಾವು ದಿನಕ್ಕೆ ಎಷ್ಟು ಬಾರಿ ಆದರೂ ಹಣವನ್ನು ಅಲ್ಲಿ ತುಂಬಬಹುದು, ಹಣವನ್ನು ಪಡಿಬಹುದು. ಆಮೇಲೆ ಚಾಲ್ತಿ ಖಾತೆಯಲ್ಲಿ ನಮ್ಮ ಹಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿ ಇರೋದಿಲ್ಲ. ಈ ಚಾಲ್ತಿ ಖಾತೆಯನ್ನು ಕೊಡ್ತಕ್ಕಂಥ ಸೇವೆಗೆ ಬ್ಯಾಂಕ್ನವರು ಸೇವಾ ಶುಲ್ಕವನ್ನು ಏನು ಮಾಡ್ತಾರಪ್ಪ ಅಂದ್ರೆ ವಿಧಿಸ್ತಾರೆ. ಮುಂದಿನ ಪ್ರಶ್ನೆ ಬಂತು, ಉದ್ದಿಮೆದಾರರಾದ ಏಕ್ತಾ ಕಪೂರ್ ಮತ್ತು ಕಿರಣ್ ಮಜುಮ್ದಾರ್ ಶಾರ್ ಅವರ ಸಾಧನೆಗಳನ್ನು ಬರೆಯಿರಿ. ಜೂನ್ 2019ಕ್ಕೆ ಕೇಳಿದರು. ಏಕ್ತಾ ಕಪೂರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಮುಖ್ಯವಾಗಿ ಅವರು ದೂರದರ್ಶನ ಕ್ಷೇತ್ರದಲ್ಲಿ ಆಧಿಪತ್ಯ ಸ್ಥಾಪಿಸಿದ ರಾಣಿ ಅಂತಾನೆ ಹೇಳ್ತಾರೆ. ಬಾಲಾಜಿ ದೂರದರ್ಶನ ಚಿತ್ರಗಳನ್ನು ಹುಟ್ಟು ಹಾಕಿದ್ದಾರೆ. 2001ರಲ್ಲಿ ಶ್ರೇಷ್ಠ ಉದ್ಯಮಿ ಪ್ರಶಸ್ತಿಯನ್ನು ಸಹಿತ ಪಡೆದಿದ್ದಾರೆ ಏಕ್ತಾ ಕಪೂರ್. ಕಿರಣ್ ಮಜುಮ್ದಾರ್ ಅವರು ಬಯೋಕಾನ್ನ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರಾಗಿದ್ದಾರೆ. ಜೀವ ವಿಜ್ಞಾನ ತಂತ್ರಜ್ಞಾನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು. ಮುಂದಿನ ಪ್ರಶ್ನೆ, ಜಾಗತೀಕರಣವು ಒಂದು ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ? ಜೂನ್ 20ರಲ್ಲಿ ಕೇಳಿದ್ರು ಪ್ರಶ್ನೆ. ಮುಖ್ಯವಾಗಿ ಈ ಜಾಗತೀಕರಣ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡ್ತಾ ಇದೆ, ಜನರ ಜೀವನ ಮಟ್ಟವನ್ನು ಹೆಚ್ಚಳ ಮಾಡ್ತಾ ಇದೆ, ವಸ್ತುಗಳು ಎಲ್ಲ ಕಡೆನೂ ಲಭ್ಯ ಆಗುವಂತೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಳವನ್ನು ಮಾಡ್ತಾ ಇದೆ, ದೇಶದ ವರಮಾನವನ್ನು ಹೆಚ್ಚಳ ಮಾಡ್ತಾ ಇದೆ. ಜನರು ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಅದರ ಆಯ್ಕೆಯಲ್ಲಿ ವಿಶಾಲತೆಯನ್ನು ಒದಗಿಸ್ತದ ಜಾಗತೀಕರಣ. ಆಮೇಲೆ ಈ ವಸ್ತುಗಳ ಉತ್ಪಾದನೆಯಲ್ಲಿರ್ತಕ್ಕಂಥ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿಯನ್ನು ಸಹಿತ ಅದು ಉಂಟು ಮಾಡ್ತಾ ಇದೆ. ಪ್ರಶ್ನೆ 9, ಬ್ಯಾಂಕಿನ ಗುಣಲಕ್ಷಣಗಳನ್ನು ತಿಳಿಸಿರಿ. ಸೆಟ್ 1 ಜೂನ್ 21ರಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಮುಖ್ಯವಾಗಿ ಬ್ಯಾಂಕಿನ ಗುಣಲಕ್ಷಣಗಳಂದ್ರೆ ಅದು ಹಣದ ವಹಿವಾಟವನ್ನು ಮಾಡ್ತದ, ಅದು ಒಬ್ಬ ವ್ಯಕ್ತಿ, ಸಂಸ್ಥೆ ಮತ್ತು ಕಂಪನಿಯಾಗಿ ಕೆಲಸವನ್ನು ಮಾಡ್ತದ, ತನ್ನ ಖಾತೆದಾರರಿಗೆ ಸಾಲವನ್ನು ಕೊಡ್ತದ, ನಾವು ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಪಾವತಿ ಮಾಡ್ಬೋದು, ಹಿಂದಕ್ಕೆ ಪಡೆಯಬಹುದು. ಅದು ಮುಖ್ಯವಾಗಿ ಒಂದು ಏಜೆಂಟನ ನಿಯೋಜನೆ ಮತ್ತು ಉಪಯುಕ್ತ ಸೇವೆಯನ್ನು ಒದಗಿಸ್ತದ, ಲಾಭ ಮತ್ತು ಸೇವಾ ಮನೋಭಾವನೆಯನ್ನು ಸಹಿತ ಕೊಡ್ತದ. ಯಾವುದು? ಬ್ಯಾಂಕು. ಪ್ರಶ್ನೆ 10, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸ್ರಿ. ಸೆಟ್ 1 ಜೂನ್ 21ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು ಇತ್ತು. ವಸ್ತುಗಳ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡೋದು, ಅಪಾಯಕಾರಿ ವಸ್ತುಗಳಿಂದ ತಪ್ಪಿಸ್ತಕ್ಕಂಥದ್ದು,
ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ಅನುಚಿತ ವ್ಯವಹಾರ ಪದ್ಧತಿಯನ್ನು ತಡೆಯುವುದಾಗಿರ್ಬೋದು, ಬಳಕೆದಾರರಿಗೆ ತೊಂದರೆ ಆದಲ್ಲಿ ಸೂಕ್ತ ಪರಿಹಾರವನ್ನು ಕೊಡ್ತದ ಮತ್ತು ಗ್ರಾಹಕರ ಶಿಕ್ಷಣದ ಕುರಿತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಗಳ ಮೂಲಕ ನಡೀತಾ ಇದೆ. ಪ್ರಶ್ನೆ 11, ಬಳಕೆದಾರರ ಶೋಷಣೆಗೆ ಕಾರಣಗಳು ಯಾವುವು? ಜೂನ್ 21 ಸೆಟ್ 2 ಇರ್ತಕ್ಕಂಥ ಪ್ರಶ್ನೆ. ಮುಖ್ಯವಾಗಿ ಬಳಕೆದಾರರ ಶೋಷಣೆಗೆ ಕಾರಣ ಮಧ್ಯವರ್ತಿ ಅಥವಾ ಏಜೆಂಟರುಗಳ ಒಂದು ಹಾವಳಿ ಅಂತ ಹೇಳ್ಬೋದು. ಸಹಜವಾಗಿ ಜನರು ನಂಬ್ತಾ ಇದ್ದಾರೆ, ಅವರ ಒಂದು ಹೇಳ್ತಕ್ಕಂಥ ಮಾತುಗಳಿಗೆ ಮರಳಾಗಿ ಅವರ ಮೇಲೆ ವಿಶ್ವಾಸವನ್ನು ಮಾಡ್ತಾರೆ. ಜನರಲ್ಲಿರ್ತಕ್ಕಂಥ ಅನಕ್ಷರತೆ, ಅವರಲ್ಲಿರ್ತಕ್ಕಂಥ ಹೆಚ್ಚಿನ ಹಣ ಸಹಿತ ಬಳಕೆದಾರರ ಶೋಷಣೆಗೆ ಕಾರಣಗಳೇ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಏಪ್ರಿಲ್ 2015 ಹಿಡಿದು ಸೆಪ್ಟೆಂಬರ್ 2020 ಮತ್ತು ಜೂನ್ನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟಿಗೆ ಸೇರಿ 1, 2 ಮತ್ತು 3 ಅಂಕಗಳ ಪ್ರಶ್ನೆಗಳು ಮಾದರಿ ಉತ್ತರಗಳನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಮುಂದಿನ ಒಂದು ಪಾಠಗಳ ವಿಡಿಯೋಗಳಲ್ಲಿ